ಗೀತಾ ಸೀರಿಯಲ್ ಮೂಲಕ ಸಖತ್ ಫೇಮಸ್ ಆಗಿದ್ದ ನಟಿ ಭವ್ಯ ಗೌಡ ಬಿಗ್ ಬಾಸ್ಗೆ ಹೋಗಿ ಬಂದು ತಮ್ಮ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ಸ್ಪರ್ಧಿಯಾಗಿದ್ದ ಭವ್ಯ ಫಿನಾಲೆವರೆಗೂ ಬಂದಿದ್ರು. ಈಗ ಇವರ ಅಭಿಮಾನಿಗಳ ಬಳಗ ದೊಡ್ಡದಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಭವ್ಯ ಸಖತ್ ಆಕ್ಟಿವ್ ಆಗಿದ್ದಾರೆ. ಮೊನ್ನೆಯಷ್ಟೇ ಇವೆಂಟ್ ಒಂದರಲ್ಲಿ ಪ್ರಭುದೇವ ಅವರನ್ನ ಭೇಟಿಯಾಗಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ರು. ಇತ್ತೀಚೆಗಷ್ಟೇ ಇವರು ರಂಜಿತ್ ಅವರ ಎಂಗೇಜ್ಮೆಂಟ್ಗೆ ತೆರಳಿ ಮಜಾ ಮಾಡಿದ್ರು. ಅಪ್ಪು ಹುಟ್ಟು ಹಬ್ಬದಂದು ಅನುಷಾ ರೈ ಜೊತೆ ಸಮಾಧಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದ್ರು. ಭವ್ಯ ಅವರು ಕೆಲ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆಗೆ ಮಾತ್ರ ತುಂಬಾ ಕ್ಲೋಸ್ ಇದ್ದಾರೆ. ಅವರ ಜೊತೆ ಫೋಟೋ ಹಂಚಿಕೊಳ್ತಾ ಇರ್ತಾರೆ. ಆದ್ರೆ ಈಗ ಭವ್ಯ ಥೈಲ್ಯಾಂಡ್ಗೆ ತೆರಳಿ ಸುದ್ದಿಯಲ್ಲಿದ್ದಾರೆ. ಭವ್ಯ ಅವರು ಬ್ಯಾಂಕಾಕ್ ಟ್ರಿಪ್ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಇದು ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಭವ್ಯ ಗೌಡ ಅವರ ಪೋಸ್ಟ್ಗೆ ಅಕ್ಕ ದಿವ್ಯ ಗೌಡ ಖುಷಿ ವ್ಯಕ್ತಪಡಿಸಿ ಕಮೆಂಟ್ ಮಾಡಿದ್ದಾರೆ. ಅದನ್ನು ನೋಡಿ ಭವ್ಯ ಅವರು ನಾನು ನಿನ್ನನ್ನ ಮಿಸ್ ಮಾಡ್ಕೊಳ್ತಿಲ್ಲ ಎಂದು ಹೇಳಿದ್ದಾರೆ. ಅದಕ್ಕೆ ಭವ್ಯ ಗೌಡ ಅವರು ಮಾತು ಕೇಳಿ ದಿವ್ಯ ಗೌಡ ನಾನು ಕೂಡ ನಿನ್ನನ್ನ ಮಿಸ್ ಮಾಡ್ಕೊಳ್ತಿಲ್ಲ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಅಕ್ಕ ತಂಗಿ ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಕಾಳು ಎಳೆದುಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಭವ್ಯ ಅವರು ಕನ್ನಡ ಧಾರಾವಾಹಿಯ ಪ್ರೋಮೋ ಶೂಟ್ ನಲ್ಲಿ ಭಾಗವಹಿಸಿದ್ರು. ಇದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿತ್ತು. ಜಿ ಕನ್ನಡದಲ್ಲಿ ಸದ್ಯದಲ್ಲೇ ಕನ್ನಡ ಧಾರಾವಾಹಿ ಶುರುವಾಗಲಿದೆ. ಇದರಲ್ಲಿ ಕಿರಣ್ ರಾಜ್ ನಾಯಕನಾದ್ರೆ ಭವ್ಯ ಗೌಡ ನಾಯಕಿಯಾಗಿದ್ದಾರೆ. ಎರಡನೇ ನಾಯಕಿ ಕೂಡ ಇರಲಿದ್ದು ನಾಗಿನಿ ಸೀರಿಯಲ್ ಮೂಲಕ ಸೂಪರ್ ಸಕ್ಸಸ್ ಕಂಡಿದ್ದ ನಮ್ರತಾ ಗೌಡ ಆಗಿದ್ದಾರೆ. ಆದ್ರೆ ಹೀರೋಯಿನ್ ಪಾತ್ರವನ್ನ ಜಿ ಕನ್ನಡ ಇನ್ನೂ ಅಧಿಕೃತವಾಗಿ ಹೇಳಿಲ್ಲ. ಮೊನ್ನೆಯಷ್ಟೇ ಕರ್ಣನಿಗೆ ಜೋಡಿ ಯಾರು ಎಂಬ ವಿಚಾರ ಬಹಿರಂಗವಾಗಿತ್ತು. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ಲೀಕ್ ಆಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು. ಇದರಲ್ಲಿ ಭವ್ಯ ಗೌಡ ಹಾಗೂ ಕಿರಣ್ ರಾಜ್ ಮಳೆಯ ಮಧ್ಯೆ ಪ್ರೋಮೋ ಶೂಟ್ಗೆ ನಡೆಸಿದ್ರು. ಒಟ್ಟಿನಲ್ಲಿ ಭವ್ಯ ಗೌಡ ಅವರು ಧಾರಾವಾಹಿ ಶೂಟಿಂಗ್ ಮಧ್ಯೆ ಈ ಥೈಲ್ಯಾಂಡ್ನಲ್ಲಿ ಪಾರ್ಟಿ ಮಾಡ್ತಿದ್ದಾರೆ.